ಸೊ ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್ ಲಾಸ್ಟ್ 7 days ಇದೆ ಆ್ಯಂಡ್ ಐ ನೋ ನೀವೆಲ್ಲ ತುಂಬ ಪ್ರೆಷರಲ್ಲಿ ಇರ್ತೀರಾ ಅಂತ. ಸೊ ವಿ ಪ್ಲ್ಯಾನ್ ಯುವರ್ ನೆಕ್ಸ್ಟ್ 7 days ಏನೇನು ಮಾಡಬೇಕು ಅಂತ. ಆ್ಯಂಡ್ ನಾನು ಆಲ್ರೆಡಿ ಹೇಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡಬೇಕು ಎಕ್ಸಾಮ್ ಹಾಲಲ್ಲಿ ಅಂತ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡಿ. ಐ ಹೋಪ್ ನಿಮ್ಮ ಲ್ಯಾಬ್ ಎಕ್ಸಾಮ್ಸ್ ಎಲ್ಲ ಚೆನ್ನಾಗಾಯಿತು ಅಂತ. ನಂದು ಲ್ಯಾಬ್ ಎಕ್ಸಾಮ್ ಮುಗೀತು, ಎಕ್ಸೆಪ್ಟ್ ಫಿಸಿಕ್ಸ್ ಎಲ್ಲನೂ ಚೆನ್ನಾಗಿ ಮಾಡಿದ್ದೀನಿ. ನಿಮ್ಮ ಲ್ಯಾಬ್ ಎಕ್ಸಾಮ್ಸ್ ಹೇಗಾಯಿತು ಅಂತ ಕಮೆಂಟ್ ಮಾಡಿ ಮರಿಬೇಡಿ. ಸೊ ಲಾಸ್ಟ್ 7 days ಕ್ರೂಷಿಯಲ್ ಆಗುತ್ತೆ, ಮೇಯ್ನ್ಲಿ ಫಾರ್ ರಿವಿಷನ್ಸ್. ಆ್ಯಂಡ್ ನಿಮ್ಮ ಟೈಮ್ ಟೇಬಲ್ನ ನೋಡಿ ನಾನು ಪ್ಲ್ಯಾನ್ನ ಪ್ರಿಪೇರ್ ಮಾಡಿದ್ದೀನಿ. ಐ ಹೋಪ್ ನಿಮಗೆ ಇದು ಹೆಲ್ಪ್ ಆಗುತ್ತೆ ಅಂತ. ಆ್ಯಂಡ್ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಲಾಸ್ಟ್ ಇಯರ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ದು ವೆಬ್ಸೈಟ್ ಲಿಂಕ್ನ ಅಪ್ಲೋಡ್ ಮಾಡಿದ್ದೀನಿ, ಯಾರಿಗಾದರೂ ಬೇಕಿದ್ರೆ ಹೋಗಿ ಚೆಕ್ ಮಾಡ್ಬೋದು. ಸೊ ಗೈಸ್ ಈ ವಿಡಿಯೋ ಬಂದು 22nd ಮಧ್ಯಾಹ್ನ ಇಲ್ಲ ಈವ್ನಿಂಗ್ ಅಷ್ಟರಲ್ಲಿ ಅಪ್ಲೋಡ್ ಆಗುತ್ತೆ. 22nd ಬಂದು ಗೋ ವಿತ್ ಕಂಪ್ಯೂಟರ್ ಸೈನ್ಸ್ ಆರ್ ಬಯಾಲಜಿ, ಎಂತಕ್ಕಂದರೆ ಒಂದೇ ದಿನ ಗ್ಯಾಪ್ ಇರೋದು, ಒಂದು ದಿನದಲ್ಲಿ ಅಷ್ಟೂ ಕವರ್ ಮಾಡೋದು ಒಂಚೂರು ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ 22nd ಒಂಚೂರು ರಿವೈಸ್ ಮಾಡ್ಕೊಳ್ಳಿ. ಇಂಪಾರ್ಟೆಂಟ್ ಕ್ವಶನ್ಸ್ ಏನಿದೆ, ಪ್ರೋಗ್ರಾಮ್ಸ್ ಏನಿದೆ, ಡಯಾಗ್ರಾಮ್ಸ್ ಏನಿದೆ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆ್ಯಂಡ್ ಅದ್ರ ಜೊತೆ ಮಾಡೆಲ್ ಕ್ವಶನ್ ಪೇಪರ್ ಕೂಡ ಸಾಲ್ವ್ ಮಾಡಿ. ಆ್ಯಂಡ್ 23rd ಬಂದು ಗೋ ವಿತ್ ಫಿಸಿಕ್ಸ್, ಎಂತಕ್ಕಂದರೆ 2 ದಿನ ಗ್ಯಾಪ್ ಇದೆ. ಬಟ್ ನಾವು ನ್ಯೂಮರಿಕಲ್ಸ್ ಆಮೇಲೆ ಮಾಡೋಣ ಅಂತ ಅಂದ್ಕೊಂಡು ಲಾಸ್ಟಲ್ಲಿ ಸ್ಕಿಪ್ ಮಾಡಿಬಿಡ್ತೀವಿ. ಸೊ ಅದಕ್ಕೋಸ್ಕರ 23rd ನ್ಯೂಮರಿಕಲ್ಸು ಮತ್ತು ಇಂಪಾರ್ಟೆಂಟ್ ಡಿರೈವೇಷನ್ಸ್ ಏನಿದೆ ಆ್ಯಂಡ್ ಇಫ್ ಪಾಸಿಬಲ್ ಅದ್ರ ಜೊತೆ ಮಾಡೆಲ್ ಕ್ವಶನ್ ಪೇಪರ್ ಕೂಡ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು 24th ಗೋ ವಿತ್ ಕೆಮಿಸ್ಟ್ರಿಗೆ 2 days ಗ್ಯಾಪ್ ಕೊಟ್ಟಿದ್ದಾರೆ. ಬಟ್ ಕೆಲವ್ರಿಗೆ ಸಾಕಾಗುತ್ತೆ, ಕೆಲವ್ರಿಗೆ ಸಾಕಾಗಲ್ಲ. ಸೊ ಅದಕ್ಕೋಸ್ಕರ 24th ಒಂಚೂರು ರಿವೈಸ್ ಮಾಡಿ, ಅವತ್ತು ಹೆಲ್ಪ್ ಆಗುತ್ತೆ. ನ್ಯೂಮರಿಕಲ್ಸ್ ಏನಿದೆ ಅದನ್ನು ಪ್ರಾಕ್ಟೀಸ್ ಮಾಡಿ, ಡಿರೈವೇಷನ್ನ ಪ್ರಾಕ್ಟೀಸ್ ಮಾಡಿ, ಆ್ಯಂಡ್ ಅದ್ರ ಜೊತೆ ರಿಯಾಕ್ಷನ್ಸ್ನ ಕೂಡ ಪ್ರಾಕ್ಟೀಸ್ ಮಾಡಿ. ಸೊ ಅವತ್ತು ನಿಮಗೆ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು 25th ತುಂಬಾ ಇಂಪಾರ್ಟೆಂಟ್. ನಾನಿಲ್ಲಿ ಮ್ಯಾಥ್ಸ್ನ ತೊಗೋತಾ ಇಲ್ಲ, ಎಂತಕ್ಕಂದರೆ ಆಲ್ರೆಡಿ ಅವರೇ 4 days ಗ್ಯಾಪ್ ಕೊಟ್ಟಿದ್ದಾರೆ ಆ ಮ್ಯಾಥ್ಸ್ಗೆ. ಸೊ 25th ನೀವೇನು ಮಾಡಬೇಕು ಅಂದರೆ ತುಂಬ ಇಂಪಾರ್ಟೆಂಟ್, PCMದು ಮಾಡೆಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿ ವಿತ್ ಟೈಮರ್, ವಿತೌಟ್ ಸೀಯಿಂಗ್. ಸೊ ಅವಾಗ ನೀವೆಲ್ಲಿ ಮಿಸ್ಟೇಕ್ ಮಾಡ್ತಾ ಇದ್ದೀರಾ ಅನ್ನೋದು ಗೊತ್ತಾಗುತ್ತೆ, ನೀವೇ ಕರೆಕ್ಷನ್ ಮಾಡಿ ಅದನ್ನು. ಆ್ಯಂಡ್ ಇಫ್ 26th ಏನು ಮಾಡಿ ಅಂದರೆ, ನಿಮ್ಗೇನಾದರೂ 25 ಎಲ್ಲ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಅಂದರೆ 26th ಹೋಗಿ ಟಿಲ್ 3 o'clock PM ವರೆಗೂ ಮಾಡೆಲ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿ. ಆ್ಯಂಡ್ ಎಲ್ಲ ಮುಗ್ದಿದ್ರೆ ಪ್ರಿಪ್ರೇಟರಿ ಪೇಪರ್ಸ್ನ ಸಾಲ್ವ್ ಮಾಡಿ. ಇಲ್ಲ ಬ್ರೋ ನಾನು ರೆಸ್ಟ್ ಮಾಡ್ತೀನಿ ಅಂದರೆ 3 o'clock ವರೆಗೂ ರೆಸ್ಟ್ ಮಾಡಿ. 3 o'clock ಆದಮೇಲೆ ಕನ್ನಡ ಪೊಯಮ್ಸ್ ಏನಿದೆ ಅದಷ್ಟನ್ನು ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ಅದಾದಮೇಲೆ 27th ಏನಿದೆ ಅವತ್ತು ಫುಲ್ಲು ಕನ್ನಡ ರೀಡ್ ಮಾಡಿ. ಆ್ಯಂಡ್ ಇಫ್ ಪಾಸಿಬಲ್ ಬೇಗ ಮಲ್ಕೊಳ್ಳಿ, ಎಂತಕ್ಕಂದರೆ ನಿದ್ದೆ ಕ್ಲೀನಾಗಿ ಆಗಿದ್ರೆ ನೀವು ಆರಾಮಾಗಿ ಎಕ್ಸಾಮ್ ಬರೀತೀರಾ. ಸೊ ಅದಕ್ಕೋಸ್ಕರ ಬೇಗ ಮಲ್ಕೊಳ್ಳೋಕ್ಕೆ ಟ್ರೈ ಮಾಡಿ ಅವತ್ತು. ಆ್ಯಂಡ್ ಕನ್ನಡ ಮಾಡೆಲ್ ಕ್ವಶನ್ ಪೇಪರ್ಸ್ ಇಫ್ ಪಾಸಿಬಲ್ ಅದನ್ನು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಆ್ಯಂಡ್ 28th ಏನು ಮಾಡಬೇಕು ಅಂದರೆ, ಆರಾಮಾಗಿ ಹೋಗಿ ಎಕ್ಸಾಮ್ ಬರೀರಿ. ಯು ವಿಲ್ ಬಿ ಫುಲ್ಲಿ ಪ್ರಿಪೇರ್ಡ್, ಏನೂ ವರಿ ಮಾಡ್ಕೋಬೇಡಿ, ಎಕ್ಸಾಮ್ ಈಸಿನೇ ಇರುತ್ತೆ. ಆಲ್ ದಿ ಬೆಸ್ಟ್ ಫಾರ್ ಯು ಆಲ್. ಆ್ಯಂಡ್ ನೆಕ್ಸ್ಟ್ ವೀಡಿಯೋ ಸ್ವಲ್ಪ ಇಂಪಾರ್ಟೆಂಟ್ ಇದೆ, ಅದನ್ನು 28th ಒಳಗಡೆ ಅಪ್ಲೋಡ್ ಮಾಡ್ತೀನಿ. ಸೊ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋಯಿಂದ ನಿಮ್ಗೇನಾದರೂ ಹೆಲ್ಪ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ ಆ್ಯಂಡ್ ಆಲ್ ದಿ ಬೆಸ್ಟ್ ಫಾರ್ ಯು ಆಲ್. ಬಾಯ್.